ಸಮಾಳನ್ ಕೊಯ್ಪಾಗ ದಬಕತ್ತ ತಳಗ್ ಬಿದ್ದೈತೆ. ಏನಮ್ಮ ಹಾ ಈಗ ನನ್ನ ಕುಲ ಜಾತಿ ಹೇಳ್ಬೇಕ? ಏನಮ್ಮ ಹೇಳ್ಬೇಕು ನೋಡು. ನೋಡಮ್ಮ ದೂತೆ, ಒಂದ ಹೆಣ್ಣು ಒಂದ ಗಂಡು ಭಗವಂತ ಎರಡು ಜಾತಿ ಮಾಡಿ ಭೂಮಿ ತಲೆ ಮೇಲೆ ಬಿಟ್ಟಾನ. ಆದ್ರೂ ಕೂಡ ನಿನಗ ಜಾತಿ ಭೇದ ಭಾವ ಅನ್ನುವಂತ ನಿನ್ನ ಕಡೆ ಐತಲ್ಲ, ನನ್ನ ಜಾತಿ ಯಾವುದು, ನನ್ನ ಕುಲ ಯಾವುದು ಅಮ್ಮ ಹೇಳ್ತಾನೆ ಕೇಳ್ರಿ. ಎಲ ಕುಲ ಜಾತಿಗೆ ಎಲ ಕುಲ ಜಾತಿಗೆ ಮೇಲಾದೆ ಗೊಲ್ಲತ್ತಮ್ಮ ಮಾಡಿ ನಮ್ಮ ಸಿಲುವಂತೇರೆ ಬಾಳೆ. ಎಲ ಕುಲ ಜಾತಿಗೆ ಮೇಲಾದ ಗೊಲ್ಲತ್ತಮ್ಮ, ಎಲ ಕುಲ ಜಾತಿಗೆ ಮೇಲಾದ ಗೊಲ್ಲತ್ತಮ್ಮ ಮಾಡ ನಮ್ಮ ಸೀಲವಗೆ. ಎಲ ಕುಲ ಜಾತಿಗೆ ಮೇಲಾದೆ ಗೊಲ್ಲತ್ತಮ್ಮ, ಎಲ ಕುಲ ಜಾತಿ ಮಾಡಿ ನಮ್ಮ ಸಿಲುವಂತೇರೆ ಬಾಳೆ. ಎಲ ಕುಲ ಜಾತಿಗೆ ಮೇಲಾದ ಗೊಲ್ಲತ್ತಮ್ಮ, ಎಲ ಕುಲ ಜಾತಿಗೆ ಮೇಲಾದ ಗೊಲ್ಲತ್ತಮ್ಮ ಮಾಡ ನಮ್ಮ ಸೀಲವಗೆ. ಎಲ ಕುಲ ಜಾತಿಗೆ ಮನ ಬಂದ ಕೇಳತಿ ನಾವು ಸೀಲ ಒಂತರ, ನಾವು ಸೀಲ ಒಂತರ, ನಾವು ಸೀಲ ಒಂತರ, ನಾವು ಸೀಲ ಒಂತರ. ಎಲ ಕುಲ ಜಾತಿಗೆ ಮೇಲಾದೆ ಗೊಲ್ಲತೆಮ್ಮ, ಎಲ ಕುಲ ಜಾತಿಗೆ ಮೇಲಾದೆ ಗೊಲ್ಲತೆವ್ವ ಚೇತನ ಮಾಡಿ ನಮ್ಮ ಸಿಲುವಂತೇರೆ ಬಾಳೆ. ಎಲ ಕುಲ ಜಾತಿಗೆ ಮೇಲಾದ ಗೊಲ್ಲತ್ತಮ್ಮ, ಎಲ ಕುಲ ಜಾತಿಗೆ ಮೇಲಾದ ಗೊಲ್ಲತ್ತಮ್ಮ ಮಾಡ ನಮ್ಮ ಸೀಲವಗೆ. ಎಲ ಕುಲ ಜಾತಿಗೆ ಬಲ್ಲ ಬಲ್ಲ ಕೇಳತಿ ನಾವು ಸೀಲ ಒಂತರ, ನಾವು ಸೀಲ ಒಂತರ, ದೊತೆ ನಾವು ಸೀಲ ಒಂತರ, ನಾವು ಸೀಲ ಒಂತರ. ಎಲ ಕುಲ ಜಾತಿಗೆ ಮೇಲಾದೆ ಗೊಲ್ಲತೆಮ್ಮ, ಎಲ ಕುಲ ಜಾತಿಗೆ ಮೇಲಾದೆ ಗೊಲ್ಲತೆಮ್ಮ ಚೇತನ ಮಾಡಿ ನಮ್ಮ ಸಿಲುವಂತೇರೆ ಬಾಳೆ. ಎಲ ಕುಲ ಜಾತಿಗೆ ಮೇಲಾದ ಗೊಲ್ಲತ್ತಮ್ಮ, ಎಲ ಕುಲ ಜಾತಿಗೆ ಮೇಲಾದ ಗೊಲ್ಲತ್ತಮ್ಮ ಮಾಡ ನಮ್ಮ ಸೀಲವಗೆ. ಹರಿಪಟ್ಟ ಅಮ್ಮ ದೂತೆ, ಜಾತಿ ಒಳಗೆ ಜಾತಿ ಅಗ್ದಿ ಶ್ರೇಷ್ಠವಾದಂತ ಜಾತಿ ಇರುವುದು. ಸಿಲುವಂತರು ಶಿವನ ಭಕ್ತರು. ಅಮ್ಮ ಶಿವನ ಮನೆ ಶಿವ ಭಕ್ತರಮ್ಮ, ನೀವು ಯಾವ ಜಾತಿಯವರು? ನಾವ ಒಕ್ಕಲಿಗರ. ಒಕ್ಕಲಿಗೇರ ಅಂದ ಮೇಲೆ ನಾವು ಶಿವನ ಮನೆ ಶಿವ ಭಕ್ತರು ಮತ್ತು ನೀವು ಒಕ್ಕಲಿಗೇರ, ಒಕ್ಕಲಿಗರ ಎರಡು ಜಾತಿ ಸೇರಿ ಒಂದಾಯಿತು. ಒಂದಾಯ್ತಲ್ಲ, ಇನ್ನ ಹಾಲ್ ಮೊಸರು ತಗೊಳಕಿನ ಅವಶ್ಯಕತೆ ಇಲ್ಲಲ್ಲ, ಏನ್ ಹರ್ಕತ್ತಿಲ್ಲ. ಆಗ್ಲೇ ಮಾತು ತಗೊಳಂತಕ್ಕಾಗ ಬಾ. ಕುಲ ಕುಲ್ಲಾಗೈತೆ, ಕುಲ್ಲಾಗೈತಿ, ಜಾತಿ ಜಾತ್ಯಾಗೈತೆ. ಮಜ್ಜಿಗೆ ತಗೊಳಕ್ ಏನ್ ಹರ್ಕತ್ತಿಲ್ಲ. ನಾ ತಗೋತಾನ ಸ್ವಲ್ಪ ಮುಂದೆ ಆಸರಾಗ. ಏನಿ ನಮ್ಮ ಹಡ್ಡಿ ಏನು ಕೈಲಿಗೆ ಮಜ್ಜಿಗೆ ಯಾಕೋ ಅಲ್ಲ ಮಜ್ಜಿಗೆ ನೋಡಿ ಕುಡಿಯಾಕೈತಿ. ಇಲ್ಲಿ ಏನು ನೋಡಿ ಮುನ್ಮುನ್ಗೆ ಏನಪ್ಪೋ ಹೆಣ 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 ಹೇಳಿ ನೋಡಲ್ಲ ಮುಂದೆ ಮುಂದೆ ಒಳ್ಳೆಯ ಮತ್ತೆ ಹಿಂದೆ ಗಂಡು ಹತ್ತದ ಹೇಳಿ ಹೇಳ ಸರಿ. ಏ ಹೋ ಹಾ ಮಾಸಲಿ ತಗೊಳಕ್ ಮಜ್ಜಿಗೆ ಪಡಿದಿ. ಇದ್ರಾಗ ಏನ್ ನೋಡವ ಮುನ್ಗಿಯದ್ದು ಮಾಡದವ. ಸರಿ ಮುಂದಕ್ಕೆ ಹಿಡಿಯದ್ನ ಇಲ್ಲಿ ನೋಡ್ದ ನೀ ಹೆಂಗಾರ ಮುದುಕಿ ಅದಿ ಅಂತನ ವಯಸ್ಸಾಗ ನಾ ಮುದುಕಿ ಆಗಿದಿ ನೋಡಮ್ಮ. ಹಿಂಗು 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 ಹಿಂಗ ಏನ್ ಹೋಗ್ತಾ ಇದೀವ ಒಂದು ತಕ್ಕ ಮಜ್ಜಿಗೆ ಕೊಯ್ದಿ ಹಿಂಗ 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 ಅಂದ್ರ ಈ ತರ ಹೆಂಗ ಹಿಂಗ ಬೇಕನ ಅಮ್ಮ. ಹಿಂಗಂದ್ರೆ ನಿನಗೆ ಗುರ್ತಾಗಿಲ್ಲ ನೋಡು. ಅಂಗಡಿಯಲ್ಲಿ ಇರ್ತಕ್ಕಂತ ಶುಂಠಿ ಏಲಕ್ಕಿ ಮೆಣಸು ಜೀರಿಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಕೂಡಿಸಿ ಒಗ್ಗರ್ನಿ ಕೊಟ್ಟಂತ ಮಜ್ಜಿಗೆದವ ತಗೊಳಕೇನೆ ಸಂಸೆ ಮಾಡ್ಕೊಳಕ್ ಹೋಗ್ಬೇಡ.
ಅಗದಿ ಕಾಳಜಿ ಬಿಟ್ಟ ಹಾ ಮಜ್ಜಿಗೆ ತಗೋರವ. ಒಗರ್ನಿ ಕೊಟ್ಟು ಮಜ್ಜಿಗೆ ಅವ ಹೌದಮ್ಮ. ಒಗರ್ನಿ ಮಜ್ಜಿಗೆ ಕೊಡ್ತಾರೆ ನೀವು ಮತ್ತಿಲ್ಲ ಮುಂದ್ ನೀವ್ ಯಾವ್ದು ಕೊಡ್ತೀರಿ? ನಾವು ದೊಡ್ಡ ದೊಡ್ಡ ಮನೆಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಣಿ ಕೊಡ್ತೇವ. ಅಮ್ಮ ಹಾ ನಮ್ಮೂ ಬಾಳ ಚಲೋ ನೋಡ್ವಾ. ಇಲ್ಲ ನಮಗೂ ಚಲೋ ದೂತೆ ನಮ್ಮೂ ಚಲೋ. ಏನ್ ಹೇಳ್ತೀವಿ ನಮಗೂ ಚಲೋ. ಅಮ್ಮ ಇರ್ಲಿ, ನಿಮ್ಮೂ ಚಲೋ ಇದ್ರೆ ನಿಮ್ಮ ಕಡೆ ಇರ್ಲಿ, ಹಾ ನಮ್ಮೂ ಚಲೋ ಇದ್ರೆ ನಮ್ಮ ಕಡೆ ಇರ್ಲಿ. ಹಾ ಈಗ ಸದ್ಯ ನೀನು ಮಾಸಿಲೆ ತಗೊಳ್ಬೇಕಾಯ್ತು ನೋಡ್ವಾ. ತಗೊಳ್ಳಿವಾ? ಹಾ ತಗೋ. ಏ ಅಪ್ಪು. ಅಜಿತ್ ಸಾರಾಪುರ ಹಿಮಾಲಯ ಕಂಪನಿಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಹಲೋ ಅವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಹಲೋ ಅಂತ ಹಲೋ ಹಿಂಗ ಜೀರಿಗೆ ಶುಂಠಿ ಏಲಕ್ಕಿ ಲವಂಗ ಹಾಕಿ ಮಸಾಲೆ ಕೊಟ್ಟ ಒಗ್ಗರಣೆ ಕೊಟ್ಟ ಅಂತ ಮಜ್ಜಿಗೆ ಅದಾವ. ತಗೊಳಕೇನ್ ಹರ್ಕತ್ತಿಲ್ಲ. ತಗೋತಾನ ಸ್ವಲ್ಪ ಹಿಂದ ಆಸರ ಆಗ್ಲ ಶಿವಣ ಐತಾನ. ಐನು ಸಕ್ರಿ ಚಿಲ್ದಾಗ ಹೋಗಿ ಮ್ಯಾಗ ಒಂದು ಬಿಟ್ಟು ಚಪಾತಿ ಸುರುಲ್ಲ ಮ್ಯಾಗ ಒಂದು ಕೊಡ ತುಪ್ಪ ಸುರು ಜೋಡಿಸಿದ್ರಿಪ್ಪ ಸಾಯ್ತಾನ ಅಪ್ಪ. ಏ ಅಪ್ಪ ಯಾಕೆ ಮಂದಿ ನೀವ ಎಲ್ಲಾರು ಯುದ್ಧ ಮಾಡ್ತಾರೇನ ತಲೆ ಹಿಡ್ ಕೆಲಸ ಹೊಟ್ಟೆ ಒಳಗೆ ತಣ್ಣಗೆ ಗಾರ ಆಗ್ಬೇಕು ನೋಡಮ್ಮ. ಏನಮ್ಮ ನನಗೇನು ಹಂಗ ಆಗ್ಲಿಲ್ಲ ನೋಡು. ಮತ್ತೆ ಹೆಂಗಾತವಾ? ಅಂಗಲಾಗ ಸುಳು ಅಂದ, ಆಹಾ ಕಿಪ್ಪಡ್ಯಾಗ ರೂಮ್ ಅಂದ, ಕಿಪ್ಪಡ್ಯಾಗ ರೂಮ್ ಅಂದ, ಎತ್ತಿ ಸುಳ್ಯಾಗ ಸುಳು ಅಂದ, ಆಹಾ ಮ್ಯಾಟಗ ಸರ್ಕ್ ಆಯ್ತು ನೋಡು. ಸರಗದಾಗ ಏನ್ ಸುದ್ದಿ ಅಪ್ಪ? ಜಿ ಜಿಟಕ ಎಣ್ಣೆ ತಟಕ ಶಿವ ಪರ್ವತಿ ಆಡ್ ಕೂತಿದ್ದು ಸರಿ ಸಟ್ಟ ಜಗಲ್ ಆಯ್ತು. ಭೇಟಿಯಾಗಿಲ್ಲ ನಿಮ್ಮ ಆಯಿ ಅಜ್ಜ ಭೇಟಿಯಾಗಿಲ್ಲ. ಆರಾಮದಾರು ನಿಮ್ಮ ಆಯಿ ಅಂತೂ ಕರಿ ಲಟ್ಟಿಗಿದಾಳ. ನಿಮ್ಮ ಅಜ್ಜನ ಏನಿಲ್ಲ ಹಳ್ಳಿ ಮಕ್ಕಳ ನಿಮ್ಮ ಆಯಿ ಕೈ ಸಿಕ್ಕ ಇಲ್ಲಿ ಹೇಳಿದಾರಲ್ಲ ಆಯ್ತಾರ ಟೈಪ್ರ ಸಾಮಾರ್ ಟೈಪ್ರ ಆಯ್ತಾರ. ಕುಟುಂಬ ಸಕಟ್ಟ ನಿನಗೊಂದ್ ಜನ ಬಂದ್ ಭೇಟಿ ಆಗಿ ಹೋಗಂದಾರ ನನಗ. ಹಾ ಈಗ ಹೇಳಿ ಪಾಲ್ ಮಾಡಿ ನೀನ ಹೋಗಿ ಬಂದಿ ಹಾಗೇನು ನೋಡಿದಿ. ನೀ ಎಂದು ಹೋಗ್ತಿದಾಗ ನಾವು ಸುಖಾನಿ ಹೇಳ ನಿನಗ ಮತ್ತ ಅವ್ರಿಗೆ ಕುರ್ಚೆ ಪ್ರಾಳ ಮಾಡಿ ಕಟ್ತಾನ ತಗೊಂಡ್ ಹೋಗಿ ಬರಕ್ಕೆ. ಏ ಅಪ್ಪ ಅವ್ರ ನನ್ ಕುಲ್ದಾರಲ್ಲ ಅವ್ರ ನಿನ್ ಕುಲ್ದಾರದಾರ. ನಿನಗ ಬಾ ಅಂದಾರ ಹೋಗಂಗ ಹಿಂಗ ಕಾಸ ಪ್ರಸಂಗ ಹೋಗ್ತಾನು. ಸರಿ ಹಾ ಹಾ ದೂತ ಏನತ್ತಮ್ಮ? ಹಾ ನಿನ್ನ ಮದ್ಗೆ ಕೊಡದಾಕ ಶಂಕ ಕೇಳ್ತಾನೆ ಕೇಳ. ಅಮ್ಮ ಚಂದಾಗಿ ಹೇಳೋದಕ್ಕೆ ಅಲ್ವಾ?
ನಾವ್ ಹೇಳ್ತೀವಿ ಇವತ್ತೇನ ಅಮ್ಮ ಏನು ಗುರ್ತಾಗಿಲ್ಲ ನೋಡುವ. ನೀಲ್ ಮಜ್ಜಿ ಕುಡ್ದ ಚೆನ್ಕ ಆಹಾ ನನಗೆ ಹೆಂಗ ಆಗ್ಬೇಕ ಅಮ್ಮ ಹೊಟ್ಟೆ ಒಳಗೆ ತಣ್ಣಗೆ ಗಾರ ಆಗ್ಬೇಕು. ಹಂಗ ಆಗ್ಲಿಲ್ಲವ. ಹಾ ಮತ್ತೆ ಹೆಂಗಾತು ಅಮ್ಮ? ಮಜ್ಜಿಗೆ ಬಂದು ಯಾವ ಹೊತ್ತಿನಲ್ಲಿ ತಗೊಂಡಿ? ನಾನವ ಹಾ ನೀ 3 ಚಮಚ ಕೊಯ್ಟ ಆಹಾ ತೆಲ್ವಿ ಇಟ್ಕೊಂಡು ಮಲ್ಕೊಂಡೆ. ಹಾ ಮತ್ತ 60 ಮೈಸಿಗೆ ನಾನು 4 ಗಂಟೆಗೆ ಇದ್ದೆ. ಎದ್ದ ಹಸಿಯಾಗ ಕೂತ್ ಕುಡ್ದು ಬಿಟ್ಟು. ನೋಡಮ್ಮ ಹಾ ನೀನು ಆ ವೇಳೆದಾಗ ಮಜ್ಜಿಗೆ ತಗೋಬಾರ್ದಾಗಿತ್ತು. ಮತ್ ಯಾವ ಹೇಳ್ದಾಗ ತಗೋಬೇಕ? ಮಧ್ಯಾಹ್ನ 6 ತಾಸು ಬಿಸಿಲೊಳಗೆ ತಗೊಂಡಿದ್ರೆ ಹಾ ನಿನ್ನೆ ಹೊಟ್ಟೆ ಒಳಗೆ ತಣ್ಣಗೆ ಗಾರ ಆಗ್ತಿತ್ತು. ಹಾ 6 ತಿಂಗಳ ರೋಗ ಕೂಡ ಬಿಟ್ಟು ಹೋಗಿತ್ತು ನೋಡಮ್ಮ. 6 ತಿಂಗಳು ರೋಗ ಬಿಡ್ತತ್ತೋ 6 3 9 ಕೂಡಿ ಮುಂದೆ ಬರ್ತತ್ತೋ. ಅಮ್ಮ ಹಾಗೇನ್ ಎಕ್ರಿಕಿಲ್ಲ. ಹಾ ಈಗ ಸದ್ದ ಮಾಸಲ್ ಅಂತ ತಗೊಂಡಿ. ತೂಯಿಲ್ಲ ಇನ್ನು ಮೇಲೆ ನನ್ನ ಹಾಲು ಮೊಸರು ತಗೊಳ್ಳುವಂತ ಗಿರಕಿ ಒದರ್ಬೇಕಾಯ್ತು ನೋಡವಾ. ಹಾಲು ಮೊಸರು ವ್ಯಾಪಾರ ಮಾಡ್ಬೇಕು. ಹೌದಮ್ಮ ನಿತ್ಯ ಮಾಡೋದು. ಆಹಾ ಏನ್ ಕೆಳಗೆ ಇಳಿಸಕ್ಕೆ ನೋಡಮ್ಮ ಭಾಂಡೆ ಬಾಳ ವಜನದವ. ಹಾ ಸ್ವಲ್ಪ ನೀನು ಪಾತ್ರೆಗೆ ಆಸರ ಆಗ್ತಾನಂದ್ರೆ ಹಾ ನನ್ನ ತಲೆ ಮೇಲೆ ಹಿಡಿಗೆ ತಳಗ ಇಳಿಸ್ತಾ ಇದ್ದೀನಿ ನೋಡವಾ. ಏನಮ್ಮ ಹಾ ಆಸರ ಆಗಂದಿ ಯಾವಲ್ಲಿ ಆಸರ ಆಗಲಿ ಅಮ್ಮ ಸ್ವಲ್ಪ ಪಾತ್ರೆ ಕಂಟ ಹಿಡಿಯಮ್ಮ. ಕಂಟವು ಹಾ ನಮ್ಮ ಮನ್ಯಾಗ ತಾಕತ್ ಮಾಡಿ ಕಳಿಸಾರ. ಏನಂತೇಳಿ ಯಾರ್ದಾರ ಕಂಟ ಹಿಡಿದು ಸೊಂಟ ಮುರಿದು ಮನಿ ಕಳಿಸಾರು. ಆಹಾ ಮರ್ಯಾದ ಇಲ್ಲೇ ಬಾ ಮನಿಗೆ ಅಂದಾರ. ನೋಡಮ್ಮ ಹಂಗೇನ ಸೊಂಟ ಮುರಿಯುವಂತದ ಪಾತ್ರೆ ಅಲ್ಲ. ಹಾ ಸ್ವಲ್ಪ ನೀ ಗಡಿಗೆಗೆ ಆಸರಾಗಷ್ಟ ಹೇಳಿದ್ದೇವ. ಹಾ ಆಯ್ತಲ್ಲ. ಹಾ ಹಿಡಿಯೋ ಅಮ್ಮ ಏನ್ ಗಡಿಗೆ ಬಿಡ ಮಾಡುದಲ್ಲ. ತಳ ಹೊಡೆದಿಲ್ಲ ಆಹಾ ಅಮ್ಮ ಗಡಿಗೆ ಗಟ ಶರೀರ ಗಡಿಗೆ ಚಲೋ ಇತ್ತಪ್ಪ ಅಂದ್ರ ಅದ್ರೊಳಗ ಅಡಿಗೆ ತಯಾರಾಕತಿ. ಒಂದ್ ವೇಳೆ ಗಡಿಗೆ ಚಲೋ ಇರ್ಲಿಲ್ಲ ಅಂದ್ರ ಬುಡಕ ತಟ 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 ಸೋರ್ತತಿ, ಮ್ಯಾಲ ಅಡಿಗೆ ಆಗುದಿಲ್ಲ. ಅಮ್ಮ ಗಡಿಗೆ ಒಡೆದ ಒಂದಿನ ಮಣ್ಣಾಗ ಸೇರುವುದನ ಈ ಶರೀರನು ಒಂದಿನ ಅಮ್ಮ ಮಣ್ಣಾಗ ಹೋಗುದನ. ಮತ್ತ ಗಡಿಗೆ ಪಾಣವೇನು ನಮ್ಮ ಪಾಣವೇನು. ಈಗ ಸದ್ಯ ನನ್ನ ಹಾಲು ಮೊಸರು ತಗೊಳ್ಳುವಂತ ಗಿರಕಿ ಒದರ್ಬೇಕಾಯ್ತು ನೋಡಮ್ಮ. ಹಾ ಕರೀವ. ಹಾ ನೀನು ಮೊಸರು ಬಂದ್ರೆ ಹೇಳು ಹಿಂದಿದ್ದೆ. ಮೊಸರು ಬಂದೈತೆ ತಗೊಂಡ್ರ ನೋಡ್ಲಾ. ಏನೇ ಮೊಸರ ಮೊಸರ ಇಲ್ಲಿಲ್ಲ. ಹಾ ಇದೆಲ್ಲ ಮೊಸರೇನ? ಅದೆಲ್ಲ ಅಲ್ಲ ಮೊಸರು ತಂದವ್ರ ಅಂದಾರವ್ರು. ಮೊಸರ ಪಾತ್ರ ಆಗೈತಿ. ಪಾತ್ರ ಆಗೈತಿ. ಕೇಳು ಅದನ್ನ ಕೇಳ್ತೆ. ಮೊಸರ 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 ಕೇಳ. ಏನಮ್ಮ ಹಾಲು ಏನ ತಂದಂತವ್ರು ನೀವೇನು? ಆಹಾ ಹಾಲು ತಂದಂತವ್ರು ನಾವ್ ತಗೊಳವ್ರು ನೀವೇನ್ರಿ? ಕೊಡೋರು ನಾವರ್ಲ. ನಾವು ತಗೊಂಡ್ ಏರಿ ಕೊಡ್ತೇರಿ. ನೀವ್ ಹೆಂಗ ತಗೊಳೋರು? ನಾವು ತಗೊಂಡ್ ನೀವು ಕೊಡ್ತೇವ ಅಂದ್ರ ನಾವು ತಗೋ ವ್ಯಾಪಾರ. ಅದನ್ನ ನೀವ್ ಹೆಂಗ ತಗೊಳವ್ರು ಕೇಳ್ರಲ್ಲ. ಹಾಲು ಬಂದ ಹೆಂಗ್ರಿ? ಹಾಲು ಬಂದ 60 ರೂಪಾಯಿ 1 ಲೀಟ್ರಿ. ಮೊಸರ್ರಿ ಅನೇಕ ಒಂದ್ ತಾಲಿ ರೀ. ಬೆಣ್ಣೆ 500 ರೂಪಾಯಿ 1 ಕೆಜಿ ರೀ. ನಮಗೆ ಹಿಂಗೆ ತೆಲ್ಲು ಮತ್ತೆ ಹೆಂಗ್ರಿ? ಹಾಲಿಗೆ ಹಾಲಿಗೆ ಹಾಲು ಇರ್ಬೇಕು. ಹಾಲಿಗೆ ಹಾಲು ಇರ್ಬೇಕು. ಆಹಾ ತೆಲ್ ಮೇಲೆ 4 4 ಇರ್ಬೇಕು. ಆಹಾ ಹಾಂ ಆಹಾ ಹಿಂದೆರಡು ಬಾಲ ಹಾಲು ಇರ್ಬೇಕು. ಆಹಾ ತೋಪ ತುಟಿಗೆ ಹಗ್ಗ ಹಾಕಿ ಕೊಟ್ರ ಆಹಾ ಸಾಲು ಚಾಲ್ ಹೊಡೆದ್ ನೋಡ್ ತಗೋರು. ದೂತೆ ಬಾಯ್ಲಿ ಬಾಯ್ಲ ಹೋಗಿ ಹೋಗಿ ಎಂತ ಗಿರಕಿರ್ತಿರ್ದೆ ನಮ್ಮ ಯಾಕವ ಏನು ಮಾಡಲಿಲ್ಲ ಅವ. ಏನ್ ಮಾಡ್ತಾನ? ವ್ಯಾಪಾರ ವ್ಯಾಪಾರ. ಅಮ್ಮ ಹಾಲು ಹೆಂಗ್ ಕೊಡ್ತೀರಿ ಅಂತ ಕೇಳಿದ್ರು. ಹಾಂ ಹಾಲು ಬಂದ 60 ರೂಪಾಯಿ 1 ಲೀಟರ್ ಕೊಡ್ತೀವಿ ಅಂತ ನಾವು ಹೇಳಿದೆವು. ಅವ್ರಿಗೆ ಹಂಗಾಗಂಗಿಲ್ಲ ಅಂತ. ಹಾಲಿಗೆ ಹಾಲು ಇರ್ಬೇಕಂತ, ಹಾಲಿಗೆ ಹಾಲು ಇರ್ಬೇಕು. ಹಾಲಿಗೆ 4 ಕಾಲು ಇರ್ಬೇಕಂತ, ತಲೆ ಮೇಲೆ 3 ಕೋಡ್ ಇರ್ಬೇಕಂತ, ಹಿಂದೆರಡ ಬಾಲ್ ಇರ್ಬೇಕಂತ, ತುಪ್ಪ ತೊಟ್ಟಿಗೆ ಜರ ಹಗ್ಗ ಹಚ್ಚಿ ಕೊಟ್ರೆ ಇಲ್ಲಿಂದ ಹಿಡಿದು
ಚಿಕ್ಕೋಡಿ ಮಟ್ಟ ಚಾಲ್ ಹೊಡೆದ್ ನೋಡ್ತಾವ ಹಾ ಹಾ ಅಮ್ಮ ದೂತೆ ಹಾ ಅವ್ರ ಹಾಲು ಉಣ್ಣವ್ರಲ್ಲ ಅಲ್ಲ ಅಲ್ಲ ಇವ್ರ ಕಳ್ಳಿ ಎಮ್ಮಿ ದುಬ್ಬ ನಕ್ಕವ್ರ ಹಾ ಕಳ್ಳಿ ಹಾಲು ತಿನ್ನೋರು ಇವ್ರ ಅಮ್ಮ ಹಾ ಇನ್ನ ಚಲೋ ಮೊಸರಿನ ಸೌಕರ್ಯ ಇದ್ರ ಹಾ ಅಮ್ಮ ಕರಿ ಒಂದೇ ಕಾಗ್ವಾ ಮಾಹಿತಿ ಮುಂದೆ ಮಾಹಿತಿ ಮಾಹಿತಿ ಎತ್ ಕಡೆ ಬರ್ಬೇಕತ್ ನೋಡು ಯಾಕಂದ್ರೆ ನೀನೆ ಮೊಸರು ಬಂದ್ರ ಹೇಳ ತಿಳಿದ್ದೆ ಹಾ ಹೇಳಿ ನಾನು ಜಾತಿ ಮಸೂಬ್ ಕಾಯಿ ದುಡ್ಕೊಂಡೆ ಅದು ಕೇಳಿಲ್ಲ ಈಗ ಮೊಸರು ಬಂದೈತೆ ಹಾ ಹೇಳೈತೆ ಇಲ್ಲೇ ಐತ್ಲಾ ಎಲ್ಲ ಮೊಸರು ಏನಿದೆ ಅದೆಲ್ಲ ಮೊಸರು ಅಲ್ಲ ಮೊಸರ ತಂದವ್ರ ಅವ್ರ ಅಂದವ್ರು ಅಲ್ಲಿ ಮೊಸರ ಪಾತ್ರೆ ಆಗೈತೆ ಆಗೈತೆ ಹಾ ಅಂತ ಕೇಳಿ ಅವ್ರನ್ನ ಕೇಳ್ತೆ ಕೇಳ್ತಲ್ಲ ಅವ್ರನ್ನ ಹಾ ಮೊಸರ ಮೊಸರ ಕೇಳ್ತೆ ಹಾ. ಮೊಸರ ಕೇಳ ಹೇಳಿ ಏನಮ್ಮ ಹಾಲು ಮೊಸರು ನೀವ್ರಿ ಆಹಾ ಮೊಸರು ತಂದವ್ರ ನಾವ್ ತಗೊಳ್ಳೋರ್ ನೀವೇನ್ರಿ ನಾವಲ್ಲ ಕೊಡೋರ್ ಅವರ್ಲ ಮೊಸರು ಒಂದು ಹೆಂಗ್ ಕುಂತದೆ ಅನೇಕ್ ಕುಂತಾಲಿರಿ ಬೇಕಂತ ತಾಳಿ ಹಾ ಏಯ್ ಹೆಂಗ್ ಕುಡ್ಸುದು ಹಾ ಮತ್ ಹೆಂಗ್ ತಗೊಳ್ಳೋರಿ ನಾವ ಸುಗಂಗೇಳಿ ಕುತ್ತೇ ನೀವು ಅದ ನೀವ ಬೇಡುವಂಗ ನಾವ್ ಹೆಂಗ್ ಕೊಡ್ಬೇಕು ಹೇಳ್ರಲ್ಲ ನಮ್ದು ಹೆಂಗಾಗಿದೆ ಹಾ ಹಾಲಿದಕ್ಕ ಹಬ್ಬದ ಕಾಯಿ ಹಾ ಹಾ ಮೊಸರಿನದಕ್ಕ ಮಣಂತ ಕಾಯಿ ಹಾ ಹಾ ತುಪ್ಪದಕ್ಕ ತುಪ್ಪಿಗೆ ಸಿಗಂಗಿಲ್ಲ ಹಾ ಹಾ ಬೆಣ್ಣಿದಕ್ಕ ಐತಿ ಹಾ ಹಾ ದೂತಿ ದಿನ ಕೂಡಿ ಮುಂಗೈತಕ ಎಣ್ಣೆ ಹಚ್ಚಿ ಎಟ್ಟಾಕಿದ್ರು ಜಮಾ ಸಗಲ ಹಿಂಸಾರಿ ನೀವು ಅಮ್ಮ ದೂದಿ ಹಾ ಬಾಯ್ಲೆ ಬೇಡ ಹೋಗಿ ಹೋಗಿ ಎಂತ ಗಿರಿಕಿ ಕರ್ದೆ ನಮ್ಮವ್ವ ಇದು ಏನು ವ್ಯಾಪಾರ ಮಾಡಲಿಲ್ಲ ಅವ ಯವ್ವ ಹಾ ಅವ್ರ ಹಾ ಮೊಸರು ಹೆಂಗ್ ಕೊಡ್ತೀರಿ ಅಂತ ಕೇಳ್ರಿ ಹಾ ಮೊಸರು ಬಂದ ಅನೇಕ ಒಂದು ತಾಲೆ ಕೊಡ್ತೀವಿ ಅಂತ ನಾವ್ ಹೇಳಿದಿವ ಹಾ ಅವ್ರಿಗೆ ಹಂಗ ಪರೋಟ ಆಗಂಗಿಲ್ಲ ಅಂತ ಹಾ ಹಾ ಮೊಸರಿನ ರೊಕ್ಕ ನಮಗಿಲ್ಲ ಹಾ ಹಾಲಿನ ರೊಕ್ಕ ಹಬ್ಬಕ್ಕಿಲ್ಲ ಹಾ ತುಪ್ಪದ ರೊಕ್ಕ ತೋರ್ತವ್ರ ಕಡೆ ಚಾ ಕುಡಿಯಕ್ 10 ಪೈಸೆ ಇಲ್ಲ ಅಂತ ಎಲ್ಲತ್ತ ಬೆಣ್ಣಿ ರೊಕ್ಕ ದೂತಿ ನೀನು ಕೂಡಿ ಮುಂಗೈಗೆ ಎಣ್ಣೆ ಹಚ್ಚಿ ಹೋಕೊಂಡ್ರು ಹಾ ಒಂದ್ ನಯ್ಯ ಪೈಸೆ ಕೂಡ ಹೊಂಡಂಗಿಲ್ಲ ಅಂತ ಅಣ್ಣ ಹಾ ಯವ್ವ ಇಲ್ಲೇನ ವ್ಯಾಪಾರ ಆಗ್ಲಿಲ್ಲ ವ್ಯಾಪಾರ ಆಗಲಿಲ್ಲ ಇನ್ನ ಚಲೋ ಬೆಣ್ಣಿ ಸೌಕರ್ಯ ಕರಿವಾ ಬೆಣ್ಣೆ ಸಾಕೊಂಡು ಕಲ್ಲೇವ ಏ ಅಪ್ಪ ನಾಗಪ್ಪ ಅವ್ರು ಮಾಡ್ತಾರಲ್ಲ ಏ ಅಪ್ಪ ನಾಗಪ್ಪ ಅಲ್ಲಿ ನೀನು ಬೇಣಿ ಬೇಣಿ ಅಂತ ಬಡಬಡ್ಸಾಯ್ತಿದ್ಲ ಬಡಬಡ್ಸಲಿಲ್ಲ ಹಾ ಹಾಸಿಯಾಗ ಬಡಬಡಿಸ್ಕೊತ್ ಮಲಗಿದ್ದು ಕೇಳಿನ ಹೌದು ಬೇಣಿ ಬಂದೈತೆ ಹೇಳೈತಿ ಬೇನೆ ಇದೈತ ಹೇಳಿ ಇಲ್ಲ ಹಾ ಇದೆಲ್ಲ ಬೇನೆ ಅಣ್ಣ ಅದೆಲ್ಲ ಬೇಣಿ ಅಲ್ಲ ಹಾ ಅವ್ರು ಬೇಣಿ ತಂದವ್ರ ಅವ್ರು ತಂದವ್ರ ಇಲ್ಲಿ ಪಾತ್ರ ಆಗೈತಿ ಬೇಣಿ ಅದ್ರಾಗ ಬೇನೆ ಐತೆ ಹಾ. ನೀ ಕೊಡ್ಸಕ್ಕೆ ಹಾ ವ್ಯಾಪಾರ ಮಾಡೋ ಹಾ ಅಂತ ಕೇಳ ಅವ್ರನ್ನ ಕೇಳ ಕೊಡ್ತಾರ ಕಮ್ಮಗ ಅಲ್ಲೇ ಹಾ. ಬೇನೆ ತಂದ್ರ ಹಾ ಹಂಗೆ ಕೇಳ ಕೇಳ ಯಾವ ಬೇನೆ ತಂದಾರ ನೀವೇನ್ರಿ ಅಣ್ಣ ಬೆಣ್ಣಿ ತಂದವ್ ನಾವ್ ತಗೊಳ್ಳೋರ್ ನೀವೇನ್ರಿ ನೀವು ಕ್ವಾಂಟ್ರ ತಗೋತಾವ್ರಿ ನಾವ್ ಕೊಡಾಕ ಬಂದಿವ್ರಿ ಬೆಣ್ಣೆ ಬಂದ್ ಹೆಂಗ್ ಕೊಡಾರ ಬೆಣ್ಣಿ 500 ರೂಪಾಯಿ ಒಂದು ಕೆಜಿ ರೀ 500 ಹೇಳಿ ಸರ್ ಹಾ ಯಾವ ಹಿಂಗ್ ಕೊಡ್ಬೇಡ್ರಿ ಹಾ ಇದ ಭಾಳ ಸೊಯ್ ಆಗ್ತೈತಿ ಬಾಳ ಸವಿ ಆಗ್ತೈತ್ರಿ ಹೌದಾ ಮತ್ತ ಹಿಂಗ ಕ್ವಾಂಟಾರ ನೀ ಏನಾಗ್ತೈತಿ ಗೊತ್ತೇನದ ಹಾ ಹಾ ನೆಟ್ಟಗ ಒಳಗೆ ಬರ್ತೀವಿ ಲಕ್ಷಾಣದೊಳಗ ಅಂತ ಹೆಂಗ್ ಕೊಡಿಸೋದಿಲ್ಲ ಮತ್ ನೀವ್ ಹೆಂಗ್ ತಗೊಳ್ಳೋರಿ ಏನ್ ನಮಗೆ ಗ್ರಾಮ ಆಹಾ ಒಂದ್ ಪಡಿಗೆ ಕಾಟ ಕಟ್ಟಾವ ಒಂದ್ ಪಡಿಗೆ ಹಾಕೊಂಡಾವ ಆಹಾ ಅದ್ ಕಡೆ ಪಡಿಗೆ ನಿಮ್ ಬೆಣ್ಣೆ ಹಾಕ್ಬೇಕು ಆಹಾ ಕಲ್ಲಿಲ್ಲಪ್ಪ ಕಲ್ಲ ಅದಾವ ಆಹಾ ನಮ್ ತೂಕ ಮೊದಲ ತಿರ್ಸಟ್ ಐತೆ ಆಹಾ ಅದ ತಿರ್ಸಟ್ ಕಲ್ ಸಿಗುವಾತ ಅವಾಗ ನಾನ ಕಲ್ಲ ಬಿಡಿದಾನೆ ಒಟ್ ನೀನ ಕಲ್ಲ ಹಾ ಈ ಕಡೆ ಬಡಿಗೆ ನಾ ಕುಂತಂದ್ರೆ ಈ ಕಡೆ ಬಡಿಗೆ ನಿಮ್ ಬೆಣ್ಣೆ ಹಾಕ್ಬೇಕು ನಾನ್ ತೂಕ ಅಂತ ಬತ್ತವ ಎಟೈತು ಪುಣೆ ಬರಾಗೈತೆ ನಾಳೆ ಆಗಲಿ ಪುಣೆ ಬರೋ ತನಕ ಸುರುವ ಹೋಗ ನಮ್ಮಪ್ಪ ನಿನಗ ನನಗ ವ್ಯಾಪಾರ ಸಜ್ಜಾಗಲು ಹೋಗ್ಬಿಡ್ನಿ ಅಮ್ಮ ದೂತೆ ಏನ್ ಗಿರಿಕಿ ಕರ್ತೀಯ ನಮ್ಮವ್ವ ಯಾಕೆ ಏನಾಯ್ತವ ಕಪ್ಪು ಬರ್ಸವ್ರನ್ನ ತಾಳ ಬರ್ಸವ್ರನ್ನ ಹಾಲ ಮೊಸರು ಉಣ್ಣಾಕ ಕರೆದ್ರ ಉಂಡಾರು ಅವ್ರ ಅನ್ನೋದಿಲ್ಲ ಇವ ಎಂದು ಗೊತ್ತಾಗಲ್ಲ ಕೊಂಡ ಅಮ್ಮ ಹಾ ಅವ್ರ ಏನಂತಾರ ಗೊತ್ತೈತಿ ಹಾ ಈಗ ಏನ್ ನಮ್ಮಗ ಮಂಟಪ ಹಾಕಿ ಕೊಟ್ಟಲ್ಲ ಹಾ ಈ ಬೆಳಗಿಗೆ ಒಂದು ಹಗ್ಗ ಕಟ್ಟವ್ರಂತ ಹಾ ಅದಕ್ಕ ತಕಡಿ ಕಟ್ಟಿ ಇಳಿ ಬಿಡವ್ರಂತ ಹಾ ಒತ್ತಾಟಿ ಪರಡಿ ಒಳಗ ನಮ್ಮ ಬೆಣ್ಣಿ ಹಾಕವ್ರು ಹಾ ಒತ್ತಾಟಿ ಪರಡಿ ಒಳಗ ಅವ್ರು ಕುಂಡ್ರವ್ರ ಅವ್ರ ಕೊಂಡವ್ರ ಚಲೋ ಒಂದ್ ಕ್ವಿಂಟಲ್ ಬರೋಬ್ಬರಿ ಹಾಕಾರ ಅವ್ರ ಆಗ್ತಾವ ಒಂದ್ ಕ್ವಿಂಟಲ್ ಬೆಣ್ಣೆ ಎಲ್ಲಿ ತರ್ಲಿವನ ಎಲ್ಲಿ ತರಕ್ಕೆ ಒಂದ್ ಅವ್ರ ತೂಕ ಬೆಣ್ಣೆ ಬಂದ್ರ ಒಂದ್ 40 ಪೈಸೆ ವ್ಯಾಪಾರ ಹಾ ಭಾಳ ವ್ಯಾಪಾರ ಇಲ್ಲ ಇಲ್ಲ ಯವ ಇರ್ಲಿ ಹಾ ಇಲ್ಲಿ ನಗರ ವಿಸ್ತಾರ ಅಂತ ತಿಳಿದಂಗ ಆಯ್ತು ಹಾ
ಅಮ್ಮ ಇಲ್ಲಿ ಕಾಂತಿದ್ಯಾ ಮುನಿ ಅಂದ್ರೆ ಇವ್ರು ಯಾರ ಇವ್ರು ಯಾರು ಗೊತ್ತಾಗ್ಲಿಲ್ಲ ಅವ ಅಮ್ಮ ಗೊತ್ತಾಗಿಲ್ಲ ಇವ್ರು ಕುರುಬ್ರೋಣಿ ಕುರುಬುರುವಣಿ ಹಾ ಅಮ್ಮ ಇಲ್ಲಿ ಕಾಂತಿದ್ಯಾ ಮುನಿ ಇವ್ರವ ಹಾ ಇದು ಹಾಕಿ ಹಬ್ಬ ಅವ್ರದ್ದು ಹಾಕಿಬ್ಬವ್ರ ಹಾ ಹಾಕಿಬ್ಬವ್ರ ಅಂದ್ರೆ ಯಾರ ಅದು ತಿಳಿಲ್ಲವ ಅಮ್ಮ ಗುರ್ತಾಗಿಲ್ಲ ನೋಡು ಸಮಗಾರ ಓಣಿ ಅಲ್ಲನ ಸಮಗಾರ ಉಂಡಿ ಹಾ ಆ ಸಮಗಾರ ಉಂಡಿಗೆ ಹೋದ್ರೆ ಹಾ ಯಾವತ್ತು ನಮ್ಮ ಹಾಲ್ ಮಾತ್ರ ವ್ಯಾಪಾರ ಆಗಂಗಿಲ್ಲ ಆಗಂಗಿಲ್ಲ ಅಮ್ಮ ಹಾ ಈ ಸ್ಟೇಟ್ ಅಂತದ್ಲ ಇದೆಯಾ ಮುನಿ ಇದಾವ ಇದಾವ ಮಿಣಕ್ 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 ಲೈಟ್ ಕಾಣೋದ ಆಹಾ ಅದು ಗೋಕಿಲ್ ನಗರ ಗೋಕಿಲ್ ನಗರ ಹಾ ಆ ಗೋಕಿಲ್ ನಗರಕ್ಕೆ ಹೋದ್ರೆ ಹಾ ಕೆಟ್ಟ ಹೋಗ್ತದೆ ಅಮ್ಮ ಹಾ ಅವಿಸವಾಗಿ ನನ್ನ ಹಾಲು ಮೊಸರು ವ್ಯಾಪಾರ ಆಗ್ತೈತಿಲ್ಲ ಹಾ ಏನಮ್ಮ ಆದತ್ ಕರೆ ಅಲ್ಲಿ ಹೋಗೋದು ಬೇಡ ಐತಲ್ಲ ನೋಡ ಯಾಕಮ್ಮ ಯಾಕಂದ್ರೆ ಅವ ಮೈಂಡ್ ಏನೊಂದು ಪೈಜಿ ತೆಗೈತಿ ಆಹಾ ನಮ್ಮ ಮನ್ಯಾಗ ಮಾತು ಒಂದು ಅಡ ಇರತ್ತು ಅಲ್ಲಿ ಹೇಳಿದಿತ್ತು ಏ ದೂತೆ ಹಾ ಹೂ ಅಂತಲ್ಲ ಹಾ ಆಡು ಬಂದ ಹೊಂದಾಳಿದಿರ್ಬೇಕು ನೋಡು ಹಾ ಹಾ ಆಡು ಮಾತ ಇರತ್ತು ಆಹಾ ಆಡ್ನ ಏನ ತಗೊಂಡು ವ್ಯಾಪಾರ ಮಾಡಕ್ ಹೋಗಿಂದ ವ್ಯಾಪಾರ ಮಾಡಕ್ ಹೋಗಿದ್ದಿ ಹಾ ಹಾ ಹುಟ್ಟಿದವರು ಬೆಳಿವೆ ಬೆಳವಿ ನೆತ್ತಲಿಪ್ಪಾನೆ ನಿತ್ತ ನಿಪಾನೆ ಮತ್ತ ಮನೆಗ್ ಪುರ ಪಾನಿಪುರ ಬಲಾದಿ ಬಾಗಲಕೋಟಿ ಜಮಖಂಡಿ ತೆರದಾಳ ಬೆಟ್ಟ ಆಹಾ ಸರಿಯೋ ಮೂರಿ ಹತ್ತು ಇಲ್ಲೇ ಸಂಖ್ಯೆ ಮೈನ್ ಸಂಕೇಶ್ವರಕ್ಕೆ ಬಂದು ಏನ್ ಮಾಡಿದಮ್ಮ ಹಂಗ ಅಳ್ಕೋತ ಕರ್ಕೋತ ಅಳಗುಂಡಿ ಕೆರೆಗೆ ಹೋಯ್ತು ಅಳಗುಂಡಿ ಕೆರೆಗೆ ಹೋದೆ ಅಳಗುಂಡಿ ಕೆರೆಗೆ ಹೋಗೋದಕ್ಕ ಹೊಟ್ಟೆ ಹೈಸತ್ತು ಆಹಾ ಅಂತ ಕೆರೆ ಮೇಲೆ ಕೂತು ಊಟ ಮಾಡ್ಬೇಕು ಗಂಟು ಬೀಚಿನಿ ಆಹಾ ಎಂತದೊಂದು ತಗಳ ಮರಿ ಮುಲ್ಕ ಬತ್ ಆತನ ಏನಂದ ಯಾವ ರೊಕ್ಕ ಮುಲ್ಕತ್ ನಿನಗ ಹಾ ಅವಾಗ ನೀ ಏನಂದಿ ನಾ ಹಿಂಗೆ ಇಂಗಳಗಾಬೇಕು ಹೋಯ್ನ ಆತನ ಏನಂದ ಇಂಗಳಗಾಬೇಕಾದ್ರ ಆಗೋಲಿ ಮಂಗಳಸೂತ್ರ ಕೊಡ್ತೇನೆ ಒಂದು ತಿಂಗಳ ದಿನ ಬಾತ ಅಯ್ಯೋ ನಿನಗ ಹಾ ಅವಾಗ ನಿನಗೆ ಬಾಳ ಸಿಟ್ಟು ಬಂದಿರ್ಬೇಕಲ್ಲ ಭಾಳ ಸಿಟ್ಟು ಬತ್ತವ ಏನಂದಿ ನಾನು ಏನೆ ಹೋಗೋ ಲಡ್ದು ಏನೆ ಆತನ ಏನಂದ ಹೋಗ ರಂಡಿ ಆತ ಅವ್ವ ಹಾ ಆಹಾ ರಂಡಿ ಮನ್ಯಾಗ ರಾಡಿ ನಿನಗೇನು ದಾಡಿ ಅನ್ನಿ ಆಹಾ ಪಲ್ಲೈಟ ಕೂತ್ ಓಡಿ ಅದು ಡೊಗಿ ಡೊಗಿ ಡೋಗಿ ಆಹಾ ನಾ ಮಾತಾಡ್ದ ಇಂಥ ಪರಿಸ್ಥಿತಿ ಆಗೈತೆ ಆಹಾ ದೂತೆ ನೀ ಮಾತ ವಯಸ್ಸು ಹುಡುಗರು ಸಿಕ್ಕರ ಹೋಗಿ ಹಾ ಏಕ್ ಜಾತ ಹೊಳಿ ಬರೋದು ನೆಕ್ಕಿಲ್ಲ ನೋಡಮ್ಮ ಆತನ ಬಾಲಕ ಏನ ಸಣ್ಣವದನ ಅಥವಾ ದೊಡ್ಡವದನ ಏನಮ್ಮ ಸಣ್ಣವ್ರ ಗುಡೆ ಸಣ್ಣವಾಗ್ತಾ ದಡ್ಡವ್ರ ಗುಡೆ ದಡ್ಡವಾಗ್ತಾ ದೊಡ್ಡವಾಗ್ತಾನ ಮುದುಕರು ಇದ್ರೆ ಮುದುಕು ಆಗ್ತಾ ಆಹಾ ಯಾರು ಹೆಂಗಿರ್ತಾರ ಹಂಗಂಗ ಆಗತ್ತಾವ ನೋಡಮ್ಮ ಹಾ ಒಂದ್ ವೇಳೆ ಸಣ್ಣವಿದ್ದಂದ್ರ ಬಾಯಿಗೆ ಬನ್ನಿ ಬರೆಸಿ ಹಾ ನಮ್ಮ ಹಾಲ್ ಮೊಸರು ವ್ಯಾಪಾರ ಮಾಡ್ಕೊಂಬರ್ನು ಹಾ ಅಕಸ್ಮಾತ್ ಒಂದ್ ವೇಳೆ ದೊಡ್ಡವಿದ್ದಂದ್ರ ಹಾ ಅಮ್ಮ ಹಾ 200 ರೂಪಾಯಿ ಕೊಡುವಲ್ಲ 500 ರೂಪಾಯಿ ಕೊಟ್ಟು ಹಾ ಆ ಗೋಕಿಲ್ ನಗರಕ್ಕೆ ಹೋಗಿ ಹಾ ಹಾ ಅಮ್ಮ ಹಾಲು ಮೊಸರು ವ್ಯಾಪಾರ ಮಾಡ್ಕೊಂಡ್ ಬರ್ಲಿಕ್ಕೆ ಬೇಕು ನೋಡಮ್ಮ ಹೋಗ್ಯ ಬರ್ನಂದ್ರೆ ಹೋಗೋಣ ಇಲ್ಲ ಎಷ್ಟು ದೂರ ಐತೆಯವ್ವ ಗೋಕಿಲಂಬುವ ನಗರ ಎಷ್ಟು ದೂರ ಗೋಕಿಲಂಬುವ ನಗರ ಎಷ್ಟು ದೂರ ಐತೆ ಯವ್ವ ಗೋಕಿಲಂಬೂದು ನಗರ ಎಷ್ಟು ದೂರ ಐತೆ ಯವ್ವ ಗೋಕಿಲಂಬೂದು ಎಷ್ಟು ದೂರ ಐತೆ ಯವ್ವ ಗೋಕಿಲಂಬುವ ನಗರ ಎಷ್ಟು ದೂರ ಐತೆ ಯವ್ವ ಗೋಕಿಲಂಬುವ ನಗರ ಎಷ್ಟು ದೂರ ಐತೆ ಯವ್ವ ಗೋಕಿಲಂಬೂದು ನಗರ ಎಷ್ಟು ದೂರ ಐತೆ ಯವ್ವ ಗೋಕಿಲಂಬೂದು ನಗರ ಗೋಕಿಲಂಬುವ ನಗರ ಗೋಕಿಲಂಬುವ ನಗರ ಗೋಕಿಲಂಬುವ ನಗರ ಗೋಕಿಲಂಬುವ ನಗರ ಅಮ್ಮ ಹೇಳ್ತು ಎಷ್ಟು ದೂರ ಆಹಾ ಎಷ್ಟು ದೂರ ಐತೆ ಯವ್ವ ಗೋಕಿಲಂಬುವ ನಗರ ಎಷ್ಟು ದೂರ ಐತೆ ಯವ್ವ ಗೋಕಿಲಂಬುವ ಆದರೂ ಕಲಾಕಣಿಕೆಗೆ 21 ರೂಪಾಯಿ ಕೊಟ್ಟಿರ್ತಾರೆ 21 ರೂಪಾಯಿ ಅಲ್ಲ 21,000 ಅಂತೇಳಿ ಅವರಿಗೆ ಮತ್ತು ತಮ್ಮೆಲ್ಲರಿಗೆ ನಾನು ತುಂಬ ಆಭಾರಿಯಾಗಿರ್ತೇನೆ
ಮುಲ್ತಾನಿ ಸಾಹೇಬರು ಎಸ್ ಆರ್ಮಿ ಮುಲ್ತಾನಿ ಸಾಹೇಬರು ಎಸ್ ಆರ್ಮಿ ಇವರು ಕೂಡ ನಮ್ಮ ಕಲಾಕಣಿಕೆಗೆ 51 ರೂಪಾಯಿ ಕೊಟ್ಟಿರ್ತಾರೆ. 51 ರೂಪಾಯಿ 51,000 ಅಂತೇಳಿ ಅವರಿಗೆ ತಮ್ಮೆಲ್ಲರಿಗೆ ನಾನು ತುಂಬ ಆಭಾರ ಇರ್ತೀನಿ. ಏನು ನಮ್ಮ ಕಲಾವಿದರಾದಂಥ ಮುಲ್ತಾನಿ ಸಾಹೇಬರು ಎಸ್ ಆರ್ಮಿ ಅವರ ಹಿಂದೆ ಒಮ್ಮೆ ಕಲಾವಿದರಾಗಿ ಒಂದು ಹಿರಿಯನ ಪಾತ್ರ ಮಾಡಿದರು. ಏನು ನಮ್ಮ ಅಲ್ಪ ಕಲೆಯನ್ನು ಕಂಡು 51 ರೂಪಾಯಿ ಕಲಾಕಣಿಕೆಯಾಗಿ ಕೊಟ್ಟಿರ್ತಾರೆ. ಅವರಿಗೆ ಕುಂತಂಥ ಸಭಿಕರಿಗೂ ತುಂಬ ಆಭಾರಾಗಿರ್ತೀನಿ. ಹಾಂ, ಗಲ್ಪೂಜಿ ಪಾತ್ರ ಮಾಡಿದವರು ರುಸ್ತುಮ ಅಮ್ಮನಿಗೆ ಗಲ್ಪಜಿ ಪಾತ್ರ ಮಾಡಿದವರು ರುಸ್ತುಮ ಅಮ್ಮನಿಗೆ